ಹಲೋ ನಮಸ್ಕಾರ ಸ್ನೇಹಿತರೆ. ಚಾರು ಇಡೀ ಕುಟುಂಬದ ನಿಜ ರೂಪ ಬಯಲಾಗೆ ಬಿಡ್ತಾ ನಿಜ ಬಣ್ಣ ಕಳಚಿ ಬಿತ್ತ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ನೇನು ರುಕ್ಕುನ ಕರ್ಕೊಂಡು ಚಾರಿ ಇಡೀ ಕುಟುಂಬ ಟಿ ವ್ಯಾನನ್ನು ಹತ್ತಬೇಕು ಅಷ್ಟರಲ್ಲಿ ಬೀರ ಅಲ್ಲಿಗೆ ಓಡಿ ಬರ್ತಾರೆ. ಬೀರ ಬಂದದ್ದೇ ಚಾರುಗೆ ನಡ್ಕ ಶುರುವಾಗತ್ತೆ. ಬಂದದ್ದೇ ಎಲ್ಲಿಗೆ ಹೋಗ್ತಿದ್ರ ಅಣ್ಣಾಜಿ, ನಾನು ನಿಮಗೊಂದು ಸತ್ಯ ಹೇಳಬೇಕು ಅಂತಿದ್ದಾರೆ. ಯಾಕೆ ಇಷ್ಟು ಮಟ್ಟಿಗೆ ಓಡಿ ಬರ್ತಾ ಇದೆಯಾ, ಏನು ವಿಷಯ ಹೇಳು ಅಂದ. ನಿಮಗೆ ಗೊತ್ತಿಲ್ವಾ ಏನು ಇಷ್ಟು ಅರ್ಜೆಂಟಾಗಿ ಮದುವೆ ಅಂತ ಹೋಗ್ತಿದ್ರ, ಆದರೆ ಈ ಮನೆಗೆ ಚಂದಪ್ಪನ ಕಡೆಯವ್ರು ಬಂದು ಸೇರ್ಕೊಂಡಿದ್ದಾರೆ ರುಕ್ಕುನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ಮುಗೀತು, ನಾವೆಲ್ಲ ಸಿಕ್ಕಿಬಿದ್ವಿ ಅಂತ ಚಾರು ಫ್ಯಾಮಿಲಿ ಅನ್ಕೋತಾ ಇದ್ರೆ, ಈ ಕಡೆ ಅಣ್ಣಾಜಿ ಏನು ಹೇಳ್ತಿದ್ಯಾ ನೀನು, ಸರಿಯಾಗಿ ಹೇಳು ಅಂದಾಗ, ಹೌದು ಈ ಮನೆಗೆ ಬಂದಿದ್ದಾರಲ್ವ ಈ ಅಡುಗೆ ಮಾಡೋರು ಯಾರು ಹೆಂಗಸ್ರಲ್ಲ, ಎಲ್ಲ ಗಂಡಸರು ಹೆಣ್ಮಕ್ಳ ವೇಷ ಹಾಕ್ಕೊಂಡು ಬಂದಿದ್ದಾರೆ. ಈ ಅಮ್ಮ ಇದ್ದಾರಲ್ವ ಇವರು ಅಮ್ಮ, ಇವರು ಬೇರೆ ಯಾರು ಅಲ್ಲ ಅಂತ ಜಾನಕಿ ಹಬ್ಬನ ಬಗ್ಗೆ ಹೇಳ್ತಾರೆ. ಈ ಕಡೆ ಈ ಚಾರು ಅಂತ ಬಂದಿದ್ದಾರಲ್ವ ಇವ್ರು ಯಾವ ಡಾಕ್ಟ್ರು ಅಲ್ಲ, ಯಾವ ಬೆಂಗಳೂರಿನಿಂದ ಡಾಕ್ಟರ್ ಆಗಿಯೂ ಕೂಡ ಬಂದಿಲ್ಲ. ಇವರು ಇಲ್ಲಿ ಬಂದಿದ್ದಾನಲ್ಲ ಅಡುಗೆ ಭಟ್ಟ, ಅವನ ಹೆಂಡತಿ. ಇವರೆಲ್ಲ ಕೂಡ ಸೇರಿಕೊಂಡು ಇಲ್ಲಿ ಯಾಕೆ ಬಂದಿದ್ದಾರೆ ಗೊತ್ತಾ, ರುಕ್ಕುನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಣ್ಣಾಜು ಏನು ಮಾತಾಡ್ತಿದ್ಯಾ ನೀನು, ತಲೆ ಕೆಟ್ಟಿ ಮಾತಾಡ್ತಿದ್ಯಾ, ಚಂದಪ್ಪ ಈ ರೀತಿ ಹೇಳಿ ಕಳಿಸು ಅಂತ ನಿನಗೆ ಹೇಳದ್ನ, ಆ ದ್ಯಾಮವ್ವ ಬಂದು ಇದನ್ನೇ ಹೇಳಿದ್ಲು, ಈಗ ನೀನು ಕೂಡ ಇದನ್ನೇ ಹೇಳ್ತಿದ್ಯಾ, ಹೋಗೋ ಆನಂದ ಸುಟ್ಟು ಭಸ್ಮ ಮಾಡಿಬಿಡೋಣ, ಗನ್ ತೊಗೊಂಡು ಬಾ ಅಂತ ಹೇಳ್ತಾರೆ. ಅಯ್ಯೋ ಅಣ್ಣಾಜಿ, ನಾನು ಎಷ್ಟು ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದಿದ್ದೀನಿ ಗೊತ್ತಾ ನಿಮಗೆ, ಈ ವಿಷಯ ಹೇಳೋದಕ್ಕೆ ಚಂದಪ್ಪ ಹೇಳೋದನ್ನೆಲ್ಲ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ನಾನು ಅಂತ ಬೀರ ಹೇಳ್ತಿದ್ದಾರೆ. ಈ ಕಡೆ ಅಜ್ಜಿ ಕೂಡ ಏನು ಮಾತಾಡ್ತಿದ್ಯಾ, ಏನು ತಡ ಬುಡ ಇಲ್ಲದೆ ಮಾತಾಡ್ತಿದ್ಯಲ್ಲ, ಸುಮ್ಮನೆ ಹೋಗಪ್ಪ, ಮದುವೆಗೆ ತಡ ಆಗ್ತದೆ ಅಂತ ಅಜ್ಜಿ ಹೇಳ್ತಾರೆ. ನಾನು ಹೇಳ್ತಿರೋದಕ್ಕೆ ಸಾಕ್ಷಿ ಇದೆ, ಈಗಲೇ ತೋರಿಸ್ತೀನಿ ನಾನು ಹೇಳ್ತಿರೋದು ನಿಜ ಅಂತ, ಈಗಲೇ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಬೀರ ಮುರಾರಿ ಹಾಗೆ ರಾಮಾಚಾರಿ ವೆಗ್ಗನ್ನು ತೆಗೆದು ಬಿಡ್ತಾರೆ. ನೋಡ್ತಿದ್ದಾಗೆ ಅಣ್ಣಾಜಿಗೆ ಶಾಕ್ ಆಗುತ್ತೆ. ಈ ಕಡೆ ಅಜ್ಜಿ ಸಮೇತ ಎಲ್ಲರೂ ಕೂಡ ಮುಗೀತು, ನಮ್ಮ ಕತೆ ಸಿಕ್ಕಿಬಿದ್ವಿ ಅಂತ ರುಕ್ಕು ಸಮೇತ ಅನ್ಕೋತಿದ್ದಾರೆ. ನೋಡಿದ್ರ ನನ್ನ ಮಾತು ಸುಳ್ಳು ಅಂತ ಹೇಳಿದ್ರಲ್ಲ ಅಣ್ಣಾಜಿ, ಜೊತೆಗೆ ಈ ಅಮ್ಮ ಯಾರು ಅನ್ಕೊಂಡಿದ್ರ, ಇವ್ರಜ್ಜಿ ನಿಮ್ಮ ಅಜ್ಜಿ ಅಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದಂಥ ಅಣ್ಣಾಜಿಯವರಂತೂ ಫುಲ್ ರೆಬೆಲ್ ಆಗೋಗ್ತಾರೆ. ಆನಂದ್ ಕೂಡ ಇಲ್ಲಿ ಗನ್ ತೊಗೊಂಡು ಬಂದಿದ್ದಾರೆ, ನಿಮಗೆಲ್ಲ ಮದುವೆ ಮುಗಿದ ಮೇಲೆ ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದ, ಆದರೆ ಈಗಲೇ ಉಡುಗೊರೆ ಕೊಡೋ ಸಮಯ ಬಂದಾಗಿದೆ, ಸಾವಿನ ಉಡುಗೊರೆ ಅಂತ ಹೇಳಿ ಗನ್ನ ತೊಗೊಂಡಿದ್ದೆ ಶೂಟ್ ಮಾಡೋಕ್ಕೆ ಅಣ್ಣಾಜಿ ಚಾರಿ ಎಲ್ರಿಗೂ ಕೂಡ ಮುಂದಾಗ್ತಿದ್ದಾರೆ. ಇದರ ನಡುವೆ ಈ ಕಡೆ ನಾಣಾಚಾರಗಳಿಗೆ ಅಲ್ಲಿ ಸ್ವಾಮಿಗಳು ಎಚ್ಚರಿಕೆ ಕರೆಗಂಟೆನ ಕೊಡ್ತಿದ್ದಾರೆ. ಇದು ಕಲಿಯುಗನ, ಮನುಷ್ಯರು ನರಭಕ್ಷಕರಾಗ್ತಾರೆ, ಧರ್ಮ ಅಂತಕ್ಕಂಥದ್ದು ಅಧರ್ಮದ ದಾರಿಯಲ್ಲಿ ಹೋಗುತ್ತಾ ವಿಷ ಅಮೃತ ಥರ ಕಾಣಿಸುತ್ತೆ, ಹಾಗೆ ಅಮೃತ ವಿಶ್ವದ ಥರ ವೇಷದ ರೀತಿ ಗೋಚರಿಸುತ್ತೆ. ಇಲ್ಲಿರ್ತಕ್ಕಂಥ ಚರಾಚರ ಜೀವಿಗಳು, ನರ ಕೀಟಗಳು ಎಲ್ಲವೂ ಕೂಡ ಈ ಒಂದು ಕಲಿಯುಗದಲ್ಲಿ ಧರ್ಮವನ್ನು ಬಿಟ್ಟು ಅಧರ್ಮದ ದಾರಿಯಲ್ಲೇ ಸಾಗ್ತಾ ಹೋಗುತ್ತೆ. ಜೊತೆಗೆ ಈ ಕಲಿಯುಗಕ್ಕೆ ಹೇಗೆ ಬದಲಾಗಬೇಕು ಆ ರೀತಿ ಬದಲಾಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಆ ಒಂದು ದೈವ ಲಿಖಿತ ಅಂತ ಹೇಳ್ತಿದ್ದಾರೆ. ಅದು ಗೊತ್ತು, ಇದು ಧರ್ಮದ ಪುಸ್ತಕದಲ್ಲೇ ಹೇಳಿದೆ ಸ್ವಾಮಿ, ಆದರೆ ನೀವು 28 ವರ್ಷಗಳ ನಂತರ ಬಂದು ಈ ರೀತಿ ಹೇಳ್ತಿದ್ದೀರಾ ಅಂದರೆ ಏನು ಅರ್ಥ ಅಂದಾಗ, ಹೌದು ನಾನು ಈ ರೀತಿ ಹೇಳೋದಕ್ಕೆ ಕಾರಣನೇ ಈ ಒಂದು ಸತ್ಯ. ಅಂದು ನಾನು ನಿನ್ನ ಜಾತಕ ಬರಿಬೇಡ ಅಂತ ಹೇಳಿದ್ದೆ, ಅದೇ ಕಾರಣಕ್ಕೆ ಈ ಒಂದು ವಿಷಯವನ್ನು ನಾನು ಹೇಳಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಸ್ವಾಮೀಜಿ. ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ, ಅದಕ್ಕೆ ಇಲ್ಲಿಗೆ ಕರೆಸಿ ನಿನಗೆ ಇವತ್ತು ಸತ್ಯ ಹೇಳುತ್ತಿರುವುದು ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ. ಈ ಕಡೆ ನಾರಾಯಣಾಚಾರ್ಯಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದಿನ ಪ್ರಶ್ನೆಗಳಿಗೆ ಇಂದು ಉತ್ತರ ಸಿಗ್ತಿದೆ, ಆದರೆ ಇವತ್ತಿನ ಉತ್ತರಗಳು ಪ್ರಶ್ನೆಯಾಗೆ ಉಳಿತಿದೆ, ಏನು ಮಾಡೋದು ಅಂತ ತುಂಬ ಗಾಬರಿ ಆಗ್ತಿದ್ದಾರೆ ನಾರಾಯಣಾಚಾರ್ಯಗಳು. ನಿನ್ನ ಮಗ ಕಲಿ ಸಂಕ್ರಮಣ ಮುಂದಿನ ಪಾದಕ್ಕೆ ಹೋಗೋದಕ್ಕೂ ಕಾರಣಕರ್ತನಾಗ್ತಾನೆ. ನಿನ್ನ ಮಗ ಕಲಿ ಹೋಗೋ ದಾರಿಯಲ್ಲಿ ನಡೀತಕ್ಕಂಥವನು, ಅದಕ್ಕೋಸ್ಕರ ಅವನ ಮದುವೆ ಆಗಬಾರ್ದು, ಅವನ ಮದುವೆ ನಡೆದ್ರೆ ಮಾರಣ ಹೋಮ ಅಂತ ಹೇಳ್ತಿದ್ದಾರೆ. ಈ ಕಡೆ ಸ್ವಾಮಿಗಳು ಹೇಳೋ ಮಾತನ್ನು ಕೇಳಿ ನಾರಾಯಣಾಚಾರ್ಯಗಳು ಮದುವೆ ಆಗಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ, ಮದುವೆ ಆದರೂ ಮಾರಣ ಹೋಮವೇ ಅಂತ ಹೇಳಿದ ತಕ್ಷಣ ನಾರಾಯಣಾಚಾರ್ಯಗಳು ಇನ್ನಿಲ್ಲವಾಗಿ ಭಯಭೀತರಾಗ್ತಿದ್ದಾರೆ. ನಂತರ ಈ ಕಡೆ ಅಣ್ಣಾಜಿ, ನನ್ನ ಮುಂದೆ ಸಾವೇ ಬಂದರೂ ಕೂಡ ಅದನ್ನು ಬಿಡೋನಲ್ಲ ನಾನು, ಅಂಥದ್ರಲ್ಲಿ ನಿಮ್ಮನ್ನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ರೆ ಯಾರನ್ನ ಮುಗಿಸ್ಲಿ ಮೊದಲು ಅಂತ ಹೇಳ್ತಾರೆ. ಈ ಕಡೆ ದಯವಿಟ್ಟು ಒಂದು ಸ್ವಲ್ಪ ನಮ್ಮ ಮಾತನ್ನು ಕೇಳಿ ಅಂತ ರಾಮಾಚಾರಿ ಹೇಳ್ತಾ ಇದ್ರು. ಇಲ್ಲಿ ಅಣ್ಣಾಜಿ ಕೋಪ ನೆತ್ತಿಗೆ ಇರದ. ಈ ಕಡೆ ಆನಂದ್ ಅವ್ರು ಕೂಡ, ಅಣ್ಣ ಹೇಗೂ ಇವರೆಲ್ಲ ಸತ್ತು ಹೋಗ್ತಾರೆ, ಮೊದಲು ಇವ್ರು ಯಾಕೆ ಬಂದರು, ಯಾರು ಕಳಿಸಿದ್ರು ಅಂತ ಏನಾದರೂ ಕೇಳು ಅಂತ ಹೇಳ್ತಿದ್ದಾರೆ.
ಅದಕ್ಕೆಲ್ಲ ಸಮಯ ಇಲ್ಲ, ಇವ್ರನ್ನೆಲ್ಲ ಸುಟ್ಟು ಭಸ್ಮ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಣ್ಣಾಜಿ. ಜೊತೆಗೆ ಈ ಕಡೆ ಜಾನಕಿ ಅಮ್ಮ ದಯವಿಟ್ಟು ನಮ್ಮ ಮಗ ಕೃಷ್ಣ ಅವಳನ್ನು ರುಕ್ಕುನ ತುಂಬ ಪ್ರೀತಿಸ್ತಿದ್ದಾನೆ, ಅದಕ್ಕೋಸ್ಕರ ಅವಳನ್ನು ನಾವು ಸೊಸೆ ಮಾಡ್ಕೋತೀವಿ, ದಯವಿಟ್ಟು ಆಕೆಯನ್ನು ನಮ್ಮ ಮಗನಿಗೆ ಮದುವೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾಗ ಈ ಕಡೆ ಶಾಂತ್ ಅವರ ಬಂದದ್ದೆ ಜಾನಕಿ ಅಮ್ಮ ಕೆನ್ನೆಗೆ ರಭಾರ್ ಅಂತ ಬಾರಿಸ್ತಾರೆ. ತದನಂತರ ರುಕ್ಕು ಹತ್ರ ದಮಯಂತಿ ಬಂದಿದ್ದೆ, ಅವ್ರ ಜೊತೆ ಸೇರಿಕೊಂಡು ನಮಗೆ ಮಣ್ಮುಗಿಸ್ತೀಯ, ನಿನ್ನ ಜೀವಂತ ಸಮಾಧಿ ಮಾಡಿಬಿಡ್ತೀವಿ ಅಂತ ಅವಳ ಕೆನ್ನೆಗೆ ದಮಯಂತಿ ಬಾರಿಸ್ತಾರೆ. ತದನಂತರ ಈ ಕಡೆ ಅಣ್ಣಾಜಿ ಮೊದಲು ಯಾರನ್ನ ಮುಗಿಸೋಣ, ಇಲ್ಲಿಗೆ ಬಂದಿದ್ದೆ ಈ ಚಾರು ಡಾಕ್ಟ್ರು ವೇಷದಲ್ಲಿ, ಈಕೆನ ಮುಗಿಸೋಣ ಅಂತ ಹೇಳಿ ಗನ್ನಲ್ಲಿ ಶೂಟ್ ಮಾಡೋಕ್ಕೆ ಅಣ್ಣಾಜಿ ಮುಂದಾಗ್ತಿದ್ರೆ ಈ ಕಡೆ ರಾಮಾಚಾರಿ ಅದು ನೀವು ಗನ್ ಇಟ್ಕೊಂಡ್ರೆ ತಲೆ ತಿರುಗುತ್ತೆ ಅನ್ನೋ ಒಂದು ಕಾಷನ್ನ ಕೊಡ್ತಾನೆ. ಅದನ್ನು ಶ್ರುತಿ ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ತಾಳೆ. ತಕ್ಷಣ ತಲೆ ಸುತ್ತೋಳಾಗಿ ಬೀಳುತ್ತಿದ್ದಾಗ ಈ ಕಡೆ ಅಣ್ಣಾಜಿ ಕೈಲಿರೋ ಗನ್ನು ರಾಮಾಚಾರಿ ಕೈಗೆ ಸೇರುತ್ತೆ. ರಾಮಾಚಾರಿ ಗನ್ ಪಾಯಿಂಟ್ ಮಾಡೇ ಬಿಡ್ತಾರೆ ಅಣ್ಣಾಜಿ ಕಡೆಗೆ. ತದನಂತರ ಈ ಕಡೆ ನಿಮ್ಮ ಅಣ್ಣಾಜಿನ ಶೂಟ್ ಮಾಡಿಬಿಡ್ತೀನಿ ಅಂತದಾಗ ಈ ಕಡೆ ಎಲ್ಲರೂ ಕೂಡ ಆನಂದ್ ಅವ್ರ ಕಡೆಯವರು ಎಲ್ಲರೂ ಕೂಡ ಗಾಬರಿ ಆಗ್ತಿದ್ದಾರೆ. ಒಂದು ಹೆಜ್ಜೆ ಮುಂದಿಟ್ಟರು ಈಗಲೇ ಶೂಟ್ ಮಾಡಿ ಬಿಸಾಡ್ಬಿಡ್ತೀನಿ, ನಿಮ್ಮ ಅಣ್ಣನ ಜೀವ ಉಳಿಬೇಕು ಅಂದರೆ ಎಲ್ಲ ಹಿಂದಕ್ಕೆ ಸರಿಯುತ್ತಾ ಇರಿ ಅಂತ ರಾಮಾಚಾರಿನೇ ಗನ್ ಎತ್ಕೊಂಡು ಶೂಟ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ತದನಂತರ ಅಜ್ಜಿ, ಶ್ರುತಿ, ಚಾರು ಎಲ್ಲರೂ ಕೂಡ ವ್ಯಾನ್ ಹತ್ಕೊಳ್ಳಿ ಅಂತ ಹೇಳಿ ಮುರಾರಿನ ಗಾಡಿ ಏರ್ನ ತೆಗೆದುಬಿಡುವ 2 ಕಾರೊಂದು ಅಂತ ಹೇಳ್ತಾರೆ. ತದನಂತರ ಈ ಕಡೆ ಬೇಡ ಬೇಡ ಅಂತ ಅಣ್ಣಾಜಿ ಹೇಳ್ತಾ ಇದ್ರು, ರಾಮಾಚಾರಿ ಕೇಳ್ತಾನೆ ಇಲ್ಲ. ತದನಂತರ ಚಾರು ಬಂದಿದ್ದೆ, ಇಲ್ಲಿ ಶಾಂತ ಮತ್ತು ದಮಯಂತಿಗೆ ನಮ್ಮ ಅತ್ತೆ ಮಾಗೆ ನಮ್ಮನೆ ಸೊಸೆಗೆ ಹೊಡಿತೀರ, ಎಷ್ಟು ಧೈರ್ಯ ಇರಬೇಕು ನನ್ನ ಮುಂದೆನೇ ಹೊಡೆಯೋಕೆ ಅಂತ ರಪ್ಪಂತ ಇಬ್ರಿಗೂ ಕೆನ್ನೆಗೆ ಬಾರಿಸಿದ್ದೆ. ಈ ಕಡೆ ಎಲ್ಲರೂ ಕೂಡ ರಾಮಾಚಾರಿ ಸಮೇತ ಹತ್ಕೊಂಡು ಟಿಟಿಯಲ್ಲಿ ಹೋಗೇ ಬಿಡ್ತಾರೆ. ನಂತರ ಎಲ್ಲರೂ ಕೂಡ ಈ ಕಡೆ ಎಲ್ಲರೂ ಓಡ್ತಿದ್ದಾರೆ, ಸಹಚರರು ಅಣ್ಣಾಜಿ ಕಡೆಯವರು. ಬಟ್ ವ್ಯಾನ್ ಹೋಗ್ತಾನೆ ಇದೆ. ನಂತರ ಈ ಕಡೆ ಸ್ವಾಮೀಜಿ ಶಾಸ್ತ್ರಿಗಳಿಗೆ ಈ ಕಡೆ ನಿನ್ನ ಮಗ ಕಲಿ ಹೋಗೋ ದಾರಿಲಿ ಹೋಗ್ತಕ್ಕಂಥವನು, ಅವನ ಒಂದು ಜಾತಕದ ನೆರಳಲ್ಲಿ ಇರ್ತಕ್ಕಂಥವನು ಅಂತ ಹೇಳ್ತಿದ್ದಾರೆ. ತದನಂತರ ಇಷ್ಟು ವರ್ಷಗಳ ನಂತರ ಈ ಒಂದು ವಿಶ್ವವನ್ನು ಹೇಳೋದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾರೆ ನಾಣೋಚಾರಿಗಳು. ನಿನ್ನ ಮಗಂದು ಅಂತಂಥ ಜಾತಕ ಅಲ್ಲ, ದೈವ ದಾನವರ ಗುಣಗಳನ್ನು ಹೊಂದಿರತಕ್ಕಂಥ ಜಾತಕ ಆಗಿದೆ, ದೈವಾಸುರ ಜಾತಕವಾಗಿದೆ. ಜೊತೆಗೆ ಇಲ್ಲಿ ದೈವಗಣದಲ್ಲಿ ಅಸುರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕ ಆಗಿದೆ. ನಿನ್ನ ಮಗ ಅವನ ವೈಯಕ್ತಿಕ ಬದುಕಿಗೆ ಮಾತ್ರ ಸೀಮಿತವಾಗ್ತಾ ಇಲ್ಲ, ಅವನು ಅದನ್ನು ಬಿಟ್ಟು ಲೋಕಕ್ಕೂ ಕೂಡ ಅವನಿಂದ ತುಂಬಾ ಸಂಬಂಧಪಟ್ಟಿದೆ. ಅದೇ ಕಾರಣಕ್ಕೆ ನಾನಿಲ್ಲಿ ಬಂದಿರೋದು ಹೇಳಲಿಕ್ಕೆ. ಮದುವೆ ಆಗಲಿ ಮದುವೆ ಆಗದೆ ಇರಲಿ ಆಗ್ತಕ್ಕಂಥ ಅನಾಹುತಗಳೇನು ಕಡಿಮೆ ಅಲ್ಲ. ಎಲ್ಲ ಸಾಧಕ ಬಾಧಕಗಳನ್ನ ಕೂಡ ಹೇಳ್ತಾ ಇದ್ದೀನಿ. ಮಾರಣ ಹೋಮವೇ ನಡೆದು ಹೋಗುತ್ತೆ. ಕಣ್ಮುಂದೆ ಕಾಣ್ತಿರ್ತಕ್ಕಂಥ ಒಳ್ಳೆಯವರು ಕೆಟ್ಟವರು ಆಗ್ಬೋದು, ಶತ್ರುಗಳು ಮಿತ್ರರಾಗ್ಬೋದು, ಕೈ ಹಿಡಿಬೋದು, ಎಲ್ಲ ತಲೆ ಕೆಳಗಡೆ ಆಗಿಬಿಡಬಹುದು. ಅವನು ಮದುವೆ ಆಗದೆ ಇದ್ದರೂ ಸುತ್ತಮುತ್ತ ಮಾರಣ ಹೋಮವೇ ಆಗತ್ತೆ. ಮದುವೆ ಆದರೂ ಕೂಡ ರಕ್ತಪಾತವೇ ಘಟಿಸುತ್ತೆ. ಯಾವುದನ್ನು ಕೂಡ ಯಾರೂ ತಡೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸ್ವಾಮಿಗಳು. ಈ ಕಡೆ ನಾಣಶಾಸ್ತ್ರಿಗಳು ಇದಕ್ಕೆ ಪರಿಹಾರವೇ ಇಲ್ವಾ ಅಂದಾಗ ಎಲ್ಲವನ್ನು ಕೂಡ ಕಾಲುವೆ ನಿರ್ಧರಿಸಬೇಕಾಗಿದೆ. ಯಾವುದನ್ನು ಕೂಡ ನಾವು ಹೇಳಲಿಕ್ಕಾಗೋದಿಲ್ಲ, ಯಾವುದು ಏನಾಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಎಲ್ಲವನ್ನ ಕೂಡ ನಾನು ತಿಳಿಸಿದ್ದೀನಿ, ಇನ್ನೇನು ಕೂಡ ಕೇಳಬೇಡ, ಎಲ್ಲ ನಿರ್ಧಾರ ಕೂಡ ನಿಮ್ಮ ಕೈಗಿದೆ ಅಂತ ಹೇಳೇ ಬಿಡ್ತಾರೆ. ಈ ಕಡೆ ನಾಣಾಚಾರ್ಗಳಿಗೆ ಏನು ಮಾಡಬೇಕು ಅಂತ ತೋಚ್ತಾನೆ ಇಲ್ಲ. ತದನಂತರ ವ್ಯಾನ್ ಟಿಟಿಯಲ್ಲಿ ಎಲ್ಲರೂ ಕೂಡ ಶಾರ್ಟ್ಕಟ್ಟಲ್ಲಿ ಹೋಗೋಣ, ಅವ್ರಿಗೆ ಖಂಡಿತ ಗೊತ್ತಾಗೋದಿಲ್ಲ ಅಂತ ಹೇಳಿ ಆದಷ್ಟು ಬೇಗ ಬೆಂಗಳೂರನ್ನ ತಲುಪಬೇಕು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಅಜ್ಜಿ ಕೂಡ ಹೊಟ್ಟೆ ಹಸಿವಾಗ್ತದೆ, 1-2 ಇಡ್ಲಿ ತಿನ್ಕೊಂಡು ಬಿಡ್ತೀನಿ, ದೇವಸ್ಥಾನದಿಂದ ಬಂದು ಟಿಫನ್ ಮಾಡೋಣ ಅಂತಿದೆ, ಸಿಕ್ಬಿದ್ಬಿಟ್ವಿ, ಇಲ್ಲೆಲ್ಲರೂ ಉಡ್ಲಿದ್ರೆ ನೋಡು ಮರಾರಿ ಅಂತ ಹೇಳ್ತಿದ್ದಾರೆ. ಆ ರೀತಿ ತಿನ್ಕೊಂಡು ಕೂತ್ಕೊಂಡ್ರೆ ಊರಿಂದನೇ ದಾಟಿಲ್ಲ ನಾವು, ಖಂಡಿತವಾಗ್ಲೂ ಅಣ್ಣಾಜಿ ಕೈಗೆ ಸಿಕ್ಬಿಡ್ತೀವಿ. ಆಮೇಲೆ ನಾವು ತಿಂಡಿ ತಿನ್ನೋದಲ್ಲ, ಅವ್ರು ನಮ್ಮ ತಿಥಿ ಒಡೆ ಪಾಯಸ ತಿಂತಾರೆ ಅಂತ ಹೇಳ್ತಿದ್ದಾರೆ ಮುರಾರಿ. ಅಯ್ಯಪ್ಪ, ಆ ರೀತಿ ಆಗೋದು ಬೇಡ ಅಂತ ಅಜ್ಜಿ ಹೇಳ್ತಾರೆ. ಜೊತೆಗೆ ಈ ಕಡೆಗೆ ರಾಮಾಚಾರಿ ಬೇಗ ಸ್ಪೀಡಾಗಿ ಹೊರಡು ಅಂತ ಹೇಳ್ತಿದ್ದಾರೆ. ರಾಮಾಚಾರಿ ತುಂಬ ಸ್ಪೀಡಾಗಿ ರಾಮಾಚಾರಿ ಹೊರಡ್ತಿದ್ದಾರೆ. ತದನಂತರ ಆತ ಕಡೆ ಅಣ್ಣಾಜಿ ಅಂತೂ ಫುಲ್ ರೆಬಲ್ ಆಗಿದೆ. ಆ ಕಡೆ ಸಂದೀಪ್ ಎಲ್ರಿಗೂ ಕೂಡ ರೋಡ್ ಬ್ಲಾಕ್ ಮಾಡೋಕ್ಕೆ ಫೋನ್ನಲ್ಲಿ ತಿಳಿಸಿದ್ದಾರೆ. ಇವರು ಕೂಡ ಕಾರ್ ವ್ಯವಸ್ಥೆ ಮಾಡು, ನನ್ನ ಅಹಂಕಾರಕ್ಕೆ ಬಿದ್ದಂಥ ಕೊಳ್ಳಿ ಪೆಟ್ಟು ಇದು, ನನಗೆ ಚೊಳ್ಳೆ ಹಣ್ಣು ತಿನ್ನಿಸಿ ರುಕ್ಕುನ ಕರ್ಕೊಂಡು ಹೋಗಿದ್ದಾರೆ. ಯಾರು ಕೂಡ ಜೀವ ಸಹಿತ ಉಳಿಬಾರ್ದು, ರುಕ್ಕು ಒಬ್ಳನ್ನ ಬಿಟ್ಟು ಅವಳು ಮದುವೆ ಆದಮೇಲೆ ನನ್ನ ಕೈಯಾರ ಹಿಸ್ಗೆ ಸಾಯಿಸಾಕ್ಬಿಡ್ತೀನಿ, ಅವಳನ್ನ ಮುದ್ದು ಹೊರಡೋಣ ಅಂತ ಗಾಡಿನ ತೊಗೊಂಡು ಬಾ ಅಂತ ಸಂದೀಪ್ ಕೇಳ್ತಿದ್ದಾರೆ. ಅಣ್ಣಾಜಿ ಈತ ಕಡೆ ದೇವ್ರ ಹತ್ರ ಕುತ್ಕೊಂಡಿದ್ದೆ, ಏನು ಮಾಡೋದು, ನಾನು ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ, ಒಂದ್ರ ಮೇಲೆ ಒಂದು ಸುಂಟ್ರ ಗಾಡಿ ಬೀಸ್ತಾ ಇದೆಯಲ್ಲ ಭಗವಂತ ಅಂತ ಹೇಳ್ತಿದ್ದು. ಬೇಕಾದ್ರೆ ಕೋದಂಡವ್ರು ಬರ್ತಾರೆ, ಏನಿದು ಎಲ್ಲ ಆರಾಮಾಗಿದೆ ಅಂದಾಗಲೇ ಸಾಕಷ್ಟು ಇದ್ದ ಅಂದಾಗಲೇ ಚೆನ್ನಾಗಿದ್ರೆ, ಈಗ ರಾಮಾಚಾರಿ ರುಕ್ಕು ಕರ್ಕೊಂಡು ಬರ್ತಿದ್ದಾನೆ, ಯಾಕೆ ರೀತಿ ಇದ್ದೀರಾ ಅಪ್ಪ ಅಂತ ಕೇಳಿದಾಗ
ಖಂಡಿತ ಯಾವುದೂ ಕೂಡ ಸರಿ ಹೋಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈಗ ಪ್ರಾರಂಭವಾಗ್ತದೆ ನಿಜವಾದ ಅಪಾಯ. ಇಷ್ಟು ದಿನ ಪರೋಕ್ಷವಾಗಿದ್ದಂಥ ಅಪಾಯ ಈಗ ಕಣ್ಣು ಮುಂದೆನೇ ಅಪ್ಪಳಿಸಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಏನು ಹೇಳಿದ್ರು ಗುರುಗಳು, ಯಾಕೆ ರೀತಿ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಷ್ಟು ದಿನ ಈ ಮನೆ ಕೃಷ್ಣನ ಮದುವೆಯ ಸಂಭ್ರಮದಲ್ಲಿತ್ತು, ಆದರೆ ಅದು ಸಂಭ್ರಮ ಅಲ್ಲ, ಸಂಕಷ್ಟಗಳಿಗೆ ಮುನ್ನುಡಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಅಷ್ಟೇ. ಆದರೆ ಈಗ ಖಂಡಿತ ಎಲ್ಲವೂ ಕೂಡ ಬದಲಾಗ್ತದೆ. ಖಂಡಿತ ಮದುವೆ ಸಂಭ್ರಮದ ಜೊತೆಗೇನೆ ಸಂಕಷ್ಟಗಳ ಜಾತ್ರೆನೇ ಬರುತ್ತೆ ಅಂತ ಹೇಳಿದರು. ಎಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಸ್ವಾಮಿಗಳು ಹೇಳಿದ್ರು ಅಂತ ನಾಣ್ಯಶಾಸ್ತ್ರಿಗಳು ಹೇಳ್ತಿದ್ದಾರೆ. ಈ ಕಡೆ ಕೋದಂಡವರು ಕೂಡ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ನಾಣ್ಯಾಚಾರಗಳ ನಿರ್ಧಾರವೇನಾಗತ್ತೆ? ಕಿಟ್ಟಿ ಮತ್ತು ಇರುಕು ಮದುವೆಗೆ ಅಡ್ಡಗಾಲಾಗೋದು ನಾಣ್ಯಶಾಸ್ತ್ರಿಗಳೇನ? ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನು ಮರಿಬೇಡಿ.